ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 86ರಿಂದ 90. ಪ್ರಭಾವತಿ ಪ್ರಭಾರೂಪಾ ಪ್ರಸಿದ್ಧಾ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ವ್ಯಕ್ತಸ್ವರೂಪಿಣಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಭಕ್ತಹಾರ್ದತಮೋ ಭೇದ ಭಾನು ಮಧ್ವಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯಾ ಶಿವಪರಾ ಶಿಷ್ಟೇಷ್ಟಾಶಿಷ್ಟಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮಗೋಚರ ಚಿಚ್ಛಕ್ತಿಶ್ಚೇತನಾರೂಪ ಜಡಶಕ್ತಿರ್ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜಬೃಂದ ನಿಷೇವಿತ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 86. ಪ್ರಭಾವತಿ. ಪ್ರಭಾ ಅಂದರೆ ಕಿರಣಗಳು, ಬೆಳಕು. ಜ್ಯೋತಿಷಾಮಪಿ ತಜ್ಜ್ಯೋತಿ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಆ ದೇವಿಯ ಬೆಳಕು ಎಲ್ಲ ಬೆಳಗುವಂಥ ವಸ್ತುಗಳನ್ನೂ ಬೆಳಗ್ತಾ ಇದೆ. ಸೂರ್ಯಚಂದ್ರರನ್ನೂ ಅವಳೇ ಬೆಳಗ್ತಾ ಇರೋದು. ಸೂರ್ಯ ಬೆಳಗ್ತಾ ಇರೋದು ಆ ದೇವಿ ಸೂರ್ಯನಲ್ಲಿ ಇರೋದ್ರಿಂದ. ಆದ್ದರಿಂದ ಅವಳಿಗೆ ಹೆಸರು ಪ್ರಭಾವತಿ. ಅವಳು ಯಾವ ಸ್ವರೂಪ? ಪ್ರಭಾರೂಪ. ಆ ದೇವಿಗೆ ಇನ್ಯಾವ ರೂಪವೂ ಇಲ್ಲ. ಅವಳು ಜ್ಯೋತಿ ಸ್ವರೂಪ, ಜ್ಞಾನ ಸ್ವರೂಪ. ಜ್ಞಾನ ಅಂತಕ್ಕಂಥ ಜ್ಯೋತಿಯನ್ನು ಎಲ್ಲ ಕಡೆ ಹರಡ್ತಾ ಇದ್ದಾಳೆ. ಆನಂದ ಅಂತಕ್ಕಂಥ ಜ್ಯೋತಿಯನ್ನು ಎಲ್ಲ ಕಡೆ ಹರಡ್ತಾ ಇದ್ದಾಳೆ. ಕರುಣೆ ಅಂತಕ್ಕಂಥ ಜ್ಯೋತಿಯನ್ನು ಎಲ್ಲ ಕಡೆ ಹರಡ್ತಾ ಇದ್ದಾಳೆ. ಆ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಜ್ಞಾನ, ಆನಂದ, ಕರುಣೆ ಇದು ಸಿಗುತ್ತೆ. ಇನ್ನು ಉಳಿದವರಿಗೆ ಇವ್ಯಾವೂ ಇಲ್ಲ. ಅವರು ಮನುಷ್ಯರನ್ನೇ ನಂಬಿರೋದ್ರಿಂದ ಅವರಿಗೆ ಕೇವಲ ದುಃಖ. ಅವರಿಗೆ ಕಷ್ಟ ಬಂದಾಗ ಯಾರೂ ಕರುಣೆ ತೋರಿಸೋದಿಲ್ಲ. ಯಾವ ಮನುಷ್ಯನೂ ಇನ್ನೊಬ್ಬರಿಗಾಗಿ ಸ್ಪಂದಿಸೋದಿಲ್ಲ. ಎಲ್ಲರೂ ಸ್ವಾರ್ಥಿಗಳೇ. ಎಲ್ಲರಿಗೂ ಅವರದೇ ಆದಂತಹ ಕಷ್ಟಗಳಿರೋದ್ರಿಂದ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವುದು ಅಷ್ಟು ಸುಲಭ ಅಲ್ಲ. ಅದರಿಂದ ನಾವು ಆ ಭಗವತಿಯನ್ನೇ ನಂಬ್ಕೋಬೇಕು. ಅದಕ್ಕೋಸ್ಕರನೇ ಕಷ್ಟಗಳು ಬರೋದು. ಆದರೆ ಆ ಕಷ್ಟಗಳು ಬಂದಾಗ ನಾವು ಮತ್ತೆ ಮನುಷ್ಯರ ಹಿಂದೆ ಹೋದರೆ ಆ ದೇವಿಯನ್ನು ಸ್ಮರಣೆ ಮಾಡೋದು ಯಾವಾಗ? ನಮಗೆ ಆನಂದದ ಅನುಭವ ಆಗೋದು ಯಾವಾಗ? ಪ್ರಸಿದ್ಧ. ಪ್ರಕೃಷ್ಟ ರೂಪದಲ್ಲಿ ಸಿದ್ಧ ಅಂದರೆ ಅವಳು ಫೇಮಸ್, ಎಲ್ಲ ಕಡೆ ಪಾಪ್ಯುಲರ್ ಆಗಿದ್ದಾಳೆ. ಯಾಕೆ? ಯಾವ ಒಂದು ನಾಮದಿಂದ? ಅಹಂ ಅಹಂ ಅಹಂ. ನಾವೆಲ್ಲ ಕ್ಷಣಕ್ಕೂ ಹೇಳ್ತಾ ಇದ್ದೀವಲ್ಲ, ಅಹಂ 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 ಅಂತ. ಆ ಅಹಮ್ಮೇ ಆ ದೇವಿ ಆಗಿರೋದ್ರಿಂದ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಆ ದೇವಿಯನ್ನೇ ಕರಿತಾ ಇದ್ದೀವಿ ಪ್ರತಿ ಕ್ಷಣವೂ. ನಮ್ಮೆಲ್ಲರಲ್ಲಿರ್ತಕ್ಕಂಥ ಅಹಂ ಸ್ವರೂಪ ಆ ದೇವಿನೇ. ಆ ಅಹಂ ಅನ್ನೋದು ಚೈತನ್ಯವೇ. ಆ ಚೈತನ್ಯಕ್ಕೆ ನಾವು ಕರಿತಾ ಇರ್ತಕ್ಕಂಥ ಪದ ಯಾವುದು ಅಂದರೆ ಅಹಂ. ಅವಳು ಅಹಂ ಅಂತಕ್ಕಂಥ ನಾಮದಿಂದ ಪ್ರಸಿದ್ಧಳಾಗಿದ್ದಾಳೆ. ಪರಮೇಶ್ವರಿ, ಎಲ್ಲರಿಗೂ ಒಡೆಯಳವಳು. ಹಾಗಾಗಿ ಅವಳು ಮಹಾರಾಜ್ಞಿ, ಪರಮೇಶ್ವರಿ, ಅತ್ಯಂತ ಶ್ರೇಷ್ಠವಾದವಳು ಮತ್ತು ಎಲ್ಲದಕ್ಕೂ ಎಲ್ಲರಿಗೂ ಒಡೆಯಳು ಅವಳೊಬ್ಬಳೆ.
ಮೂಲ ಪ್ರಕೃತಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ. ಈ ಅಪರಾ ಪ್ರಕೃತಿಗೆ ಹೆಸರು ಮೂಲ ಪ್ರಕೃತಿ. ಈ ಪಂಚಮಹಾಭೂತಗಳು, ಪಂಚ ತನ್ಮಾತ್ರೆಗಳು, ಕಾರಣ ಪ್ರಪಂಚ, ಇವೆಲ್ಲ ಪ್ರಕೃತಿ. ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಯಾರು ಅಂದರೆ ಈಶ್ವರ. ಅದಕ್ಕೂ ಮೂಲವಾಗಿರ್ತಕ್ಕಂಥದ್ದು ಯಾರು? ಅವ್ಯಕ್ತ. ಆ ಅವ್ಯಕ್ತ ಅನ್ನೋದು ಆ ದೇವಿಯ ಪೂರ್ಣ ಶಕ್ತಿಯಲ್ಲಿ ಕಾಲು ಭಾಗ ಶಕ್ತಿ, 1/4 ಪಾದ. ಪಾದೋಸ್ಯೇಹ ಭವಾತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್. ಆ ದೇವಿ ಪೂರ್ಣ ಶಕ್ತಿ ಸ್ವರೂಪಳು, ಅನಂತ ಶಕ್ತಿ ಉಳ್ಳವಳು. ಅದರಲ್ಲಿ ಕಾಲ್ಭಾಗ ಅಂತೆ. ಅಂದರೆ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು? ಇನ್ಫಿನಿಟಿನಲ್ಲಿ ಕಾಲ್ಭಾಗ ತೆಗೆದ್ರೆ ಇನ್ಫಿನಿಟಿ ಹಾಗೆ ಉಳ್ಕೊಂಡಿರುತ್ತೆ. ಆದರೂ ಒಂದು ಕಾಲ್ಭಾಗ ಅವಳು ಅದನ್ನು ಉಪಯೋಗಿಸ್ಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾಳೆ. ಇನ್ನು ಮುಕ್ಕಾಲು ಭಾಗ ಇರುತ್ತಲ್ಲ, ಆ ಮುಕ್ಕಾಲು ಭಾಗ ಇನ್ಫಿನಿಟಿ ಅಂತ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು? ಆ ಮುಕ್ಕಾಲು ಭಾಗ ಇನ್ಫಿನಿಟಿಗೆ ಅವ್ಯಕ್ತ ಅಂತ ಹೆಸರು. ಆ ಕಾಲು ಭಾಗ ಶಕ್ತಿಯನ್ನು ಉಪಯೋಗಿಸ್ಕೊಂಡಿದ್ದಾಳಲ್ಲ, ಅದಕ್ಕೆ ಹೆಸರು ಪ್ರಕೃತಿ, ಮೂಲ ಪ್ರಕೃತಿ. ಅದನ್ನು ಉಪಯೋಗಿಸ್ಕೊಂಡು ಈಶ್ವರ ಹಿರಣ್ಯಗರ್ಭ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಅಲ್ಲಿಗೆ ಇಡೀ ಪ್ರಪಂಚ ಸೃಷ್ಟಿಯಾಗಿರೋದು. ಅದಕ್ಕೆ ಹೆಸರು ವಿರಾಟ್ ಸ್ವರೂಪ. ಆ ವಿರಾಟ್ ಪ್ರಪಂಚವನ್ನು ಸೃಷ್ಟಿ ಮಾಡಿರೋನು ಹಿರಣ್ಯಗರ್ಭ. ಆ ಹಿರಣ್ಯಗರ್ಭನನ್ನು ಸೃಷ್ಟಿ ಮಾಡಿರೋನು ಈಶ್ವರ. ಆ ಈಶ್ವರ ಮಾಯಾ ಸಹಿತ ಪರಮೇಶ್ವರ. 1/4 ದೇವಿಯ ಶಕ್ತಿ ಪ್ಲಸ್ ಮಾಯಾ ಸೇರಿಸ್ಕೊಂಡು ಸೃಷ್ಟಿ ಮಾಡಿದ್ದಾನೆ. ಆ 1/4 ಶಕ್ತಿಗೆ ಮೂಲ ಪ್ರಕೃತಿ, 3/4 ಶಕ್ತಿಗೆ ಅವ್ಯಕ್ತ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವಳು ಪೂರ್ಣವಾಗಿರೋದ್ರಿಂದ ಅವಳಿಗೆ ಪರಬ್ರಹ್ಮ ಅಂತಲೂ ಹೆಸರು. ಪರಬ್ರಹ್ಮ ಈ ಹಿಂದೆ ಬಂತಲ್ಲ, ಪರಮೇಶ್ವರಿ, ಪರಬ್ರಹ್ಮ ಅಂದರೂ ಅದೇ ಪೂರ್ಣ ಶಕ್ತಿ. 3/4 ಶಕ್ತಿಗೆ ಅವ್ಯಕ್ತ, 1/4 ಶಕ್ತಿಗೆ ಮೂಲ ಪ್ರಕೃತಿ ಅಂತ ಹೆಸರು. ಕೊನೆಗೆ ಆ ಶಕ್ತಿ ಪೂರ್ತಿ ಭಗವತಿದೆ ಅಲ್ವಾ? ವ್ಯಕ್ತ ಸ್ವರೂಪಿಣಿ. ಕೊನೆಗೆ ವ್ಯಕ್ತವಾದ ಮೇಲೂ ಕೂಡ ಆ ದೇವಿನೇ ತಾನೆ. ಆ ಕಾಲು ಭಾಗ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಏನು ಈ ಜಗತ್ತೆಲ್ಲ ಸೃಷ್ಟಿ ಮಾಡಿದ್ದಾಳೆ, ಆ ಎಲ್ಲದರಲ್ಲೂ ಆ ದೇವಿಯ ಶಕ್ತಿನೇ ಇದೆ. ಸೃಷ್ಟಿ ಮಾಡಿಲ್ಲ ಅಂತಂದರೆ, ಹಾಗೆ ಅವ್ಯಕ್ತವಾಗಿದ್ದಾಗಲೂ ಕೂಡ ಆ ದೇವಿಯ ಶಕ್ತಿಯೇ. ವ್ಯಕ್ತವಾಗಲಿ ಅವ್ಯಕ್ತವಾಗಲಿ ಅದು ದೇವಿಯ ಶಕ್ತಿಯೇ. ಇಷ್ಟು ತಿಳ್ಕೊಂಡ್ಮೇಲೆ ನಮಗೆ ಬ್ರಹ್ಮಜ್ಞಾನ ಉಂಟಾಗೋದಿಲ್ವಾ? ವ್ಯಾಪಿನಿ. ಇಡೀ 14 ಲೋಕಗಳನ್ನು ಅವಳು ವ್ಯಾಪಿಸಿದ್ದಾಳೆ. ಅದರಲ್ಲೇನು ಆಶ್ಚರ್ಯ ಇಲ್ಲ. ವ್ಯಕ್ತವಾದ ಮೇಲೆ ಎಲ್ಲದರಲ್ಲೂ ಅವಳು ವ್ಯಾಪಕವಾಗಿರಲೇಬೇಕು. ಚಿನ್ನದಿಂದ ಆಭರಣ ಮಾಡಿದ್ದಾರೆ ಅಂದರೆ ಚಿನ್ನ ಆಭರಣದಲ್ಲಿದೆ. ಮಣ್ಣಿನ ಪಾತ್ರೆಗಳನ್ನು ಮಾಡಿದ್ದಾರೆ ಅಂದರೆ ಆ ಪಾತ್ರೆಗಳಲ್ಲಿ ಅಥವಾ ಪದಾರ್ಥಗಳಲ್ಲಿ ಮಣ್ಣೇ ಇರುತ್ತೆ. ಹಾಗೆ ಆ ದೇವಿ ತನ್ನ ಶಕ್ತಿಯಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾಳೆ ಅಂದರೆ ಇಡೀ ಜಗತ್ತಲ್ಲೆಲ್ಲ ಅವಳೇ ಇರೋದು, ಇನ್ಯಾರಿದ್ದಾರೆ? ವಿವಿಧಾಕಾರ, ಬೇರೆ ಬೇರೆ ಆಕಾರಗಳು. ಒಂದು ಲಾರಿ ಜೇಡಿ ಮಣ್ಣು ತರಿಸಿದ್ದಾರೆ, 1000 ಪಾಟು, 500 ಮಣ್ಣಿನ ಲೋಟಗಳು, 1000 ಚಮಚ, 500 ಸೌಟು, ಇದೆಲ್ಲ ಮಾಡಿದ್ದಾರೆ. ಎಲ್ಲವೂ ಮಣ್ಣೆ. ವಿವಿಧ ಆಕಾರ ಇದೆ, ಅವೆಲ್ಲವೂ ಮಣ್ಣೆ. ಹಾಗೆ ದೇವಿಗೆ ಆಕಾರವೇ ಇಲ್ಲ, ಮಣ್ಣಿಗೆ ಆಕಾರ ಇಲ್ಲ. ಆದರೆ ಆ ಪದಾರ್ಥಗಳನ್ನು ಮಾಡಿದಾಗ ಆಕಾರ ಬಂದಿದೆ. ಆ ದೇವಿಗೆ ಯಾವ ಆಕಾರವೂ ಇಲ್ಲ, ಆದರೆ ಅವಳು ಇಡೀ ಜಗತ್ತನ್ನು ವ್ಯಾಪಿಸಿದ್ದಾಗ ವಿವಿಧ ಆಕಾರ ಇರುವಂತೆ ಕಾಣುತ್ತೆ. ಮತ್ತೆ ಆ ಮಣ್ಣಿನ ಪದಾರ್ಥಗಳಿಂದ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಮತ್ತೆ ನೀರೊಳಗೆ ಹಾಕಿದ್ರೆ ಮತ್ತೆ ಮಣ್ಣೇ ಆಗುತ್ತೆ. ಎಲ್ಲ ಚಿನ್ನದಿಂದ ಮಾಡಿರ್ತಕ್ಕಂಥ ಆಭರಣಗಳನ್ನು ಕರಗಿಸಿದ್ರೆ ಮತ್ತೆ ಚಿನ್ನವೇ ಆಗುತ್ತೆ, ಯಾವ ಆಕಾರವೂ ಇಲ್ಲ. ಹಾಗಾಗಿ ಅಜ್ಞಾನಿಗಳಾಗಿರ್ತಕ್ಕಂಥ ನಾವುಗಳು ಯಾವುದೋ ಒಂದು ಆಕಾರ ನೋಡಿಬಿಟ್ಟು
ಆ ದೇವಿಯನ್ನು ನಾವು ಸ್ಮರಣೆ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ತಪ್ಪೇನಿಲ್ಲ. ಯಾವುದಾದ್ರೂ ಒಂದು ಆಕಾರವನ್ನು ತೆಗೆದುಕೊಂಡು ಆ ದೇವಿ ಈ ಆಕಾರದಲ್ಲಿದ್ದಾಳೆ, ಈ ಪದಾರ್ಥದಲ್ಲಿದ್ದಾಳೆ ಅಂತ ಸ್ಮರಣೆ ಮಾಡಿದ್ರೆ ಅದು ಮೊದಲನೆಯ ಹೆಜ್ಜೆ. ಆ ನಂತರ ಎಲ್ಲ ಪದಾರ್ಥಗಳಲ್ಲೂ ಅವಳೇ ಇದ್ದಾಳೆ, 2ನೇ ಸ್ಟೆಪ್ಪು. 3ನೇದು ಎಲ್ಲ ಕಡೆ ಅವಳೇ ಇದ್ದಾಳೆ ಅಂದರೆ ಅವಳು ಶಕ್ತಿ ಸ್ವರೂಪಳಾಗಿದ್ದಾಳೆ, ಅವಳು ಜಡ ಅಲ್ಲ ಅಂತ ಗೊತ್ತಾಗುತ್ತೆ. ಇದು 3ನೇ ಸ್ಟೆಪ್ಪು. 4ನೇ ಸ್ಟೆಪ್ಪು, ಎಲ್ಲವೂ ಭಗವತಿಯೇ ಆಗಿದ್ದಾಗ ನಾನೂ ಎಲ್ಲವೂ ಆಗಿದ್ದೇನೆ, ನಾನು ಆ ದೇವಿ, ಇಬ್ಬರಲ್ಲಿ ಯಾವ ಭೇದವೂ ಇಲ್ಲ, ಅಹಂ ಬ್ರಹ್ಮಾಸ್ಮಿ, ಈ ಜ್ಞಾನ ಉಂಟಾಗಬೇಕು. ವಿದ್ಯಾ ವಿದ್ಯಾ ಸ್ವರೂಪಿಣಿ. ಹಾಗಾಗಿ ಜ್ಞಾನ ಬಂದರೂ ಅವಳಿಂದಲೇ, ಅವಿದ್ಯೆ ಅಥವಾ ಅಜ್ಞಾನವೂ ಅವಳಿಂದಲೇ ಆಗೋದು. ಅಜ್ಞಾನ ಅಂತಕ್ಕಂಥ ಮಾಯೆಯನ್ನು ಉಂಟು ಮಾಡುವವಳು ಅವಳೇ, ಆ ಮಾಯೆಯನ್ನು ಹೋಗಲಾಡಿಸಿ ಜ್ಞಾನ ಕೊಡುವವಳು ಅವಳೇ. ಇದೇ ಆ ದೇವಿಯ ಆಟ ಅಥವಾ ಲೀಲೆ. ಅವಳು ಆಟ ಆಡಿಸ್ತಾ ಇದ್ದಾಳೆ, ನಾವೆಲ್ಲ ಆಟ ಆಡ್ತಾ ಇದ್ದೀವಿ. ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ. ಮಹಾಕಾಮೇಶ ಈಶ್ವರ, ಮಹೇಶ್ವರ. ನಯನ ಕಣ್ಣುಗಳು, ಕುಮುದ ಅಂದರೆ ತಾವರೆ ಹೂವು, ಆಹ್ಲಾದ ಅಂದರೆ ಆನಂದ, ಕೌಮುದಿ ಅಂದರೆ ಚಂದ್ರ. ಅಂದರೆ ಏನು ಹೇಳಿದಾಗಾಯಿತು? ಅವಳು ಚಂದ್ರನಲ್ಲಿ ಇರುವ ಬೆಳದಿಂಗಳಂತೆ ಆ ಬೆಳದಿಂಗಳು ಬ್ರಹ್ಮಕಮಲದ ಮೇಲೆ ಬಿದ್ದಾಗ ಆ ಕಮಲ ಚೆನ್ನಾಗಿ ಅರಳುತ್ತೆ, ಆ ಮೊಗ್ಗು ಚೆನ್ನಾಗಿ ಅರಳಿಕೊಂಡಾಗ ಸುವಾಸನೆಯಿಂದ ಕೂಡಿರುತ್ತೆ. ಆ ಅರಳಿರ್ತಕ್ಕಂಥ ಕಮಲ ಯಾವ ರೀತಿ ಅಂದರೆ ಕಾಮೇಶ ನಯನ, ಆ ಶಿವನಂತೆ, ಶಿವನ ನಯನದಂತೆ. ಆ ಶಿವನ ನಯನ ಆನಂದದಿಂದ ಅರಳಬೇಕಾದ್ರೆ ಈ ದೇವಿ ಚಂದ್ರನಲ್ಲಿರ್ತಕ್ಕಂಥ ಚಂದ್ರಿಕೆಯಂತೆ ಆ ಕಿರಣಗಳನ್ನು ಆ ಕಮಲದ ಮೊಗ್ಗಿನ ಮೇಲೆ ಬೀಳಿಸ್ಬೇಕು. ಆ ಶಿವನ ಕಣ್ಣುಗಳ ಮೇಲೆ ಬಿದ್ದರೆ ಆಗ ಶಿವನ ಕಣ್ಣುಗಳು ಅರಳುತ್ತೆ. ಅಂದರೆ ಶಿವನ ಕಣ್ಣುಗಳು ಕಮಲದ ಹೂವಿನಂತೆ, ದೇವಿ ಚಂದ್ರನಿಂದ ಬರ್ತಾ ಇರತಕ್ಕಂಥ ಚಂದ್ರಿಕೆ. ಆ ದೇವಿಯ ಕೃಪೆ ಆದರೆ ನಮ್ಮೆಲ್ಲರ ಕಣ್ಣು ಅಂತಕ್ಕಂಥ ಕಮಲ ಅರಳುತ್ತೆ. ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಕಣ್ಣು ಅರಳುತ್ತೆ, ಅಥವಾ ದಿವ್ಯ ಚಕ್ಷು ಅರಳುತ್ತೆ, ಜ್ಞಾನ ಚಕ್ಷು ಅರಳುತ್ತೆ. ಹಾಗಾಗಿ ನಾವು ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದರೆ ನಮ್ಮ ಹೃದಯ ಕಮಲ ಖಂಡಿತವಾಗಿಯೂ ಅರಳುತ್ತೆ, ನಮಗೆ ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಶ್ಲೋಕ 88. ಭಕ್ತಹಾರ್ದ ತಮೋಭೇದ ಭಾನುಮತ್ ಭಾನು ಸಂತತಿ. ಈ ಹಿಂದಿನ ನಾಮದಲ್ಲಿ ಚಂದ್ರನ ಕಿರಣಗಳು, ಚಂದ್ರಿಕೆಯ ಬಗ್ಗೆ ಹೇಳಾಯಿತು. ಅವಳು ಚಂದ್ರನಲ್ಲಿರ್ತಕ್ಕಂಥ ಚಂದ್ರಿಕೆ. ಇಲ್ಲಿ ಹೇಳ್ತಾ ಇದ್ದಾರೆ ಸೂರ್ಯನಲ್ಲಿರ್ತಕ್ಕಂಥ ಭಾನು ಪ್ರಕಾಶ, ಕಿರಣಗಳು, ಸಂತತಿ, ಕಿರಣಗಳ ರಾಶಿ ಅವಳೆ. ಯಾವುದ್ರ ಮೇಲೆ ಆ ರಾಶಿ ಬೀಳಬೇಕು? ಭಕ್ತಹಾರ್ದ ತಮೋ, ಆ ಭಕ್ತನ ಹೃದಯದಲ್ಲಿರ್ತಕ್ಕಂಥ ತಮಸ್ಸು, ಕತ್ತಲೆಯ ಮೇಲೆ ಬಿದ್ದಾಗ ಭೇದಿಸುತ್ತದೆ. ಭೇದ, ಆ ಕತ್ತಲೆಯೆಲ್ಲ ಹೋಗಿ ಭಾನು, ಬೆಳಕು ಉಂಟಾಗುತ್ತದೆ. ಆ ಭಕ್ತನ ಹೃದಯದ ಮೇಲೆ ಅಜ್ಞಾನ ಅಂತಕ್ಕಂಥ ತಮಸ್ಸಿನ ಮೇಲೆ ಆ ದೇವಿ ಸೂರ್ಯನಂತೆ ಕಿರಣಗಳನ್ನು ಉಂಟು ಮಾಡಿ ಆ ಅಜ್ಞಾನ ಅಂತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸ್ತಾಳೆ. ಹಾಗಾಗಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಂಧಕಾರ, ಅಜ್ಞಾನವನ್ನು ಹೋಗಲಾಡಿಸ್ಬೇಕಾದ್ರೆ ಆ ದೇವಿಯ ನಾಮಸ್ಮರಣೆ ಮಾಡ್ತಾ 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 ಆ ದೇವಿ ಸೂರ್ಯನ ಸಾವಿರಾರು ಲಕ್ಷಾಂತರ ಕಿರಣಗಳ ಆ ಬೆಳಕನ್ನು ನಮ್ಮ ಹೃದಯಕ್ಕೆ ಉಂಟು ಮಾಡ್ತಾಳೆ. ಆಗ ಅಜ್ಞಾನ ಅಂತಕ್ಕಂಥ ಅಂಧಕಾರ ಪೂರ್ಣವಾಗಿ ಹೋಗಿ ಜ್ಞಾನ ಅಂತಕ್ಕಂಥ ಬೆಳಕು ನಮ್ಮ ಹೃದಯದಲ್ಲಿ ಆವರಿಸುತ್ತದೆ. ಶಿವದೂತಿ, ಆ ಶಿವನ ಮಹಿಮೆಯನ್ನೇ ಹೇಳೋದಕ್ಕೆ
ಆ ದೇವಿ ಹೊರಟಿದ್ದಾಳೆ. ಶಿವ ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ. ಆ ದೇವಿಯ ಚೈತನ್ಯವೇ ಶಿವ ಆಗಿರೋದ್ರಿಂದ ಯಾರು ದೇವಿಯನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಶಿವನಲ್ಲಿ ಆಶ್ರಯವನ್ನು ಅವಳು ಕೊಡ್ತಾಳೆ. ಯಾರು ಶಿವ? ಆ ದೇವಿಯ ಚೈತನ್ಯ. ಆ ದೇವಿಯ ಚೈತನ್ಯದಲ್ಲಿಯೇ ಭಕ್ತರನ್ನು ಇರಿಸ್ತಾಳೆ. ಹಾಗಾಗಿ ಶಿವ ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ, ನಾವುಗಳ್ಯಾರು ಬೇರೆ ಅಲ್ಲ. ಎಲ್ಲರೂ ಶಿವಮಯರಾಗ್ತಾರೆ. ಶಿವಾರಾಧ್ಯ. ಶಿವ ಅಂದರೆ ಆತ್ಮ ಚೈತನ್ಯ ಅಂತ. ಆ ದೇವಿ ಕೂಡ ತನ್ನ ಚೈತನ್ಯವನ್ನೇ ಆರಾಧನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ನಾವು ಕೂಡ ನಮ್ಮ ಚೈತನ್ಯವನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ನನ್ನ ಚೈತನ್ಯ, ಆ ದೇವಿಯ ಚೈತನ್ಯ ಒಂದೇ. ಶಿವಮೂರ್ತಿ. ಅವಾಗೇನಾಗ್ತಾಳೆ ಆ ದೇವಿ? ಶಿವನೇ ಆಗಿಬಿಡ್ತಾಳೆ. ನಾನು ಆ ದೇವಿಯನ್ನೇ ಆರಾಧನೆ ಮಾಡ್ತಾ ಇದ್ದರೆ ನಾನು ಕೂಡ ಶಿವನೇ ಆಗ್ಬಿಡ್ತೀನಿ. ಚಿದಾನಂದರೂಪ ಶಿವೋಹಂ ಶಿವೋಹಂ, ಚಿದಾನಂದರೂಪ ಶಿವೋಹಂ ಶಿವೋಹಂ. ಶಿವಂಕರಿ. ಯಾವಾಗ ನಾನು ಶಿವನೇ ಆಗ್ತೀನೋ, ಅಂದರೆ ಆನಂದ ಸ್ವರೂಪಿಯೇ ಆಗಿಬಿಡ್ತೀನೋ, ಆಗ ಸುತ್ತಮುತ್ತಲಿರ್ತಕ್ಕಂಥವರಿಗೆ ನಾನು ಆನಂದದ ಬಗ್ಗೆ, ಆತ್ಮದ ಬಗ್ಗೆಯೇ ಹೇಳ್ತೀನಿ ಹೊರತು ಲೌಕಿಕ ವ್ಯವಹಾರದ ಬಗ್ಗೆ ಮಾತನಾಡುವುದಿಲ್ಲ. ಇದರಿಂದನೇ ನಮಗೆ ಗೊತ್ತಾಗುತ್ತೆ ಯಾರು ಹೇಗೆ ಅಂತ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥವರು ಕೇವಲ ಲೌಕಿಕ ವ್ಯವಹಾರದ ಬಗ್ಗೆನೇ ಮಾತಾಡ್ತಾ ಇದ್ದರೆ ಅವರ ಜ್ಞಾನ 0. ಶಿವಪ್ರಿಯ. ಯಾರು ಚೈತನ್ಯವನ್ನು ಕುರಿತಾಗಿಯೇ ಧ್ಯಾನ ಮಾಡ್ತಾರೋ ಅಂಥವ್ರನ್ನ ಕಂಡ್ರೆ ಆ ದೇವಿಗೆ ಅತ್ಯಂತ ಪ್ರೀತಿ. ಯಾಕೆಂದರೆ ಅವಳು ಕೂಡ ಆತ್ಮನನ್ನೇ ಸದಾ ಪ್ರೀತಿಸ್ತಾ ಇದ್ದಾಳೆ. ಎಲ್ಲರೂ ಆತ್ಮನನ್ನೇ ಪ್ರೀತಿಸೋದು, ಯಾರೂ ಎಕ್ಸೆಪ್ಷನ್ ಇಲ್ಲ. ಗೊತ್ತೋ ಗೊತ್ತಿಲ್ಲದೇನೋ ನಾವೆಲ್ಲರೂ ನಮ್ಮ ಆತ್ಮವನ್ನೇ ಪ್ರೀತಿಸ್ತಾ ಇದ್ದೇವೆ. ಆದರೆ ಗೊತ್ತಾಗ್ತಾ ಇಲ್ಲ ಅಷ್ಟೆ, ಅರಿವಿಗೆ ಬರ್ತಾ ಇಲ್ಲ. ಶಿವಪರ. ಯಾವಾಗಲೂ ಅವಳು ಶಿವನ ಪರವಾಗಿಯೇ ಮಾತಾಡ್ತಾಳೆ, ಶಿವನ ಪರವಾಗಿಯೇ ಇರ್ತಾಳೆ, ಆತ್ಮನೊಂದಿಗೆಯೇ ಇರ್ತಾಳೆ. ನಾವು ಹಾಗೆ ಎಲ್ಲರೂ ಕೂಡ ನಮ್ಮ ಬಗ್ಗೆನೇ ಹೇಳ್ಕೊಳ್ಳೋದು. ಎಲ್ಲಿ ಹೋದ್ರೂ ನಮಗೆ ಬೇರೆಯವರ ಭಾಷಣ ಬೇಕಾಗಿಲ್ಲ. ಪ್ರತಿಯೊಂದು ಕ್ಷಣವೂ ನಾವು ಯೋಚನೆ ಮಾಡೋದೇನು, ನನಗೆ ಏನು ಉಪಯೋಗ ಉಂಟಾಗ್ತಾ ಇದೆ, ನನಗೆ ಏನು ಲಾಭ ಉಂಟಾಗ್ತಾ ಇದೆ ಅಂತಲೇ ಪ್ರತಿಯೊಬ್ಬರು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಶಿಷ್ಟೇಷ್ಟ. ಯಾರು ಶಿಷ್ಟರು ಅಂದರೆ ಯಾರು ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆನಂದವನ್ನು ಅನುಭವಿಸ್ತಾ ಮತ್ತೊಬ್ಬರಿಗೂ ಆತ್ಮದ ಬಗ್ಗೆಯೇ ಹೇಳ್ತಾ ಇದ್ದಾರೋ ಅಂಥವ್ರನ್ನು ಶಿಷ್ಟರು ಅಂತ ಹೇಳ್ತಾರೆ. ಅಂಥವ್ರನ್ನ ಕಂಡ್ರೆ ಆ ದೇವಿಗೆ ತುಂಬ ಇಷ್ಟ. ಶಿಷ್ಟ ಪೂಜಿತ. ಅವರಿಂದ ಆ ದೇವಿ ಸದಾ ಪೂಜಿಸಲ್ಪಡ್ತಾ ಇರ್ತಾಳೆ. ಅದಕ್ಕೆ ಸ್ವಾಧ್ಯಾಯ ಪ್ರವಚನ, ಸ್ವಾಧ್ಯಾಯ ಪ್ರವಚನ, ಸ್ವಾಧ್ಯಾಯ ಪ್ರವಚನವನ್ನೇ ತಪಸ್ಸು ಅಂತ ಹೇಳ್ತಾ ಇರೋದು. ಯಾರು ತಪಸ್ಸು ಮಾಡ್ತಾರೋ ಅಂಥವ್ನ ಕಂಡ್ರೆ ಆ ದೇವಿಗೆ ತುಂಬ ಇಷ್ಟ. ಅದರಿಂದ ನಾವು ಸದಾ ಒಳ್ಳೆಯ ಮಾತುಗಳನ್ನೇ ಆಡಬೇಕು, ಒಳ್ಳೆಯ ಮಾತುಗಳನ್ನೇ ಅಧ್ಯಯನ ಮಾಡಬೇಕು. ಅದಕ್ಕೆ ವೇದ ಒಳ್ಳೆಯ ಮಾತು, ವಾಂಗ್ಮಯ. ಅಪ್ರಮೇಯ. ಪ್ರಮೇಯ ಅಂದರೆ ಅಳಿಯಕ್ಕಾಗೋದು, ಅಪ್ರಮೇಯ ಅಂದರೆ ಎಂದೆಂದಿಗೂ ಅಳೆಯಲು ಸಾಧ್ಯವಿಲ್ಲದವಳು. ಏನನ್ನು ತಗೊಂಡು ನಾವು ಅಳಿಬಹುದು ಆ ದೇವಿಯನ್ನು? ಯಾವ ಒಂದು ಸಲಕರಣೆಯನ್ನು ತೆಗೆದುಕೊಂಡು ಹೋಗಿ ಆ ದೇವಿಯನ್ನು ಅಳ್ಕೊಂಬರೋಕ್ಕೆ ಸಾಧ್ಯ? ಎಲ್ಲಿದ್ದಾಳೆ ಅಳಿಯೋದಕ್ಕೆ? ಎಷ್ಟು ಉದ್ದ ಇದ್ದಾಳೆ, ಎಷ್ಟು kg ಇದ್ದಾಳೆ, ಎಷ್ಟು ತೂಕ ಇದ್ದಾಳೆ ಅಂತ ಅಳ್ಕೊಂಬರೋಕ್ಕಾಗತ್ತಾ ನಾವು? ಯಾವ ಸಲಕರಣೆಯಿಂದಲೂ ಸಾಧ್ಯವಿಲ್ಲ. ಅವಳು ನೋಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಳಿಯೋದಕ್ಕೆ ಹೇಗೆ ಸಾಧ್ಯ? ಅವಳಿಗೆ ಯಾವ ಇಂದ್ರಿಯಗಳು, ಶರೀರ ಇಲ್ಲದೆ ಇರೋದ್ರಿಂದ ನಾವು ಯಾರೂ ಅಳಿಯೋದಕ್ಕೆ ಸಾಧ್ಯವಿಲ್ಲ. ಸ್ವಪ್ರಕಾಶ. ಹೋಗಲಿ, ನಾನು ಬೆಳಕಿನಿಂದ ಆದರೂ ಅವಳನ್ನು ನೋಡ್ಬೋದಾ? ಟಾರ್ಚ್ ತೊಗೊಂಡು ಹೋಗ್ಬೋದಾ? ಅಥವಾ ಸೂರ್ಯನ ಬೆಳಕಲ್ಲಿ ನೋಡ್ಬೋದಾ? ಅಥವಾ ವಿಶೇಷ ಯಾವುದಾದ್ರೂ ಮೈಕ್ರೋಸ್ಕೋಪು ಟೆಲಿಸ್ಕೋಪಲ್ಲಿ ನೋಡ್ಬೋದಾ ಅಂದರೆ ಇಲ್ಲ. ಯಾಕೆಂದರೆ ಅವಳು ಸ್ವಪ್ರಕಾಶ. ಅವಳಿಂದ ಬೇರೆಯವರನ್ನೆಲ್ಲ ನೋಡಬಹುದೇ ಹೊರತು ಅವಳನ್ನು ಬೇರೆ ಯಾವುದೂ ವಸ್ತುಗಳಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವಿಯನ್ನು ಯಾರೂ ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ. ಅವಳು ಸ್ವಪ್ರಕಾಶ. ಹೋಗಲಿ, ನೋಡೋದಕ್ಕಾಗಲ್ಲ, ಮನಸ್ಸಿನಿಂದ ಅರ್ಥ ಮಾಡ್ಕೋಬಹುದಾ ಅಥವಾ ಅವಳ ಬಗ್ಗೆ ಮಾತಾಡಬಹುದಾ?
ಮನೋವಾಚಾಮಗೋಚರ. ಮನಸ್ಸಿನಿಂದ ಅವಳನ್ನು ಅಳಿಯೋದಕ್ಕೆ ಸಾಧ್ಯವಿಲ್ಲ, ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ. ವಾಚಾಂ, ಮಾತಿನಿಂದಲೂ ಕೂಡ ಅವಳನ್ನು ತಲುಪೋದಕ್ಕೆ ಸಾಧ್ಯವಿಲ್ಲ. ಕಣ್ಣಿನಿಂದ ನೋಡೋಕ್ಕಾಗಲ್ಲ, ಮನಸ್ಸಿನಿಂದ ಅಳಿಯೋಕ್ಕಾಗೋದಿಲ್ಲ, ಮಾತಿನಿಂದ ತಲುಪೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಎಷ್ಟು ವೇದ ಹೇಳಿದ್ರೂ ಸಹಸ್ರನಾಮಗಳು ಹೇಳಿದ್ರೂ ಕೂಡ ನನ್ನ ಅಂತಃಕರಣ ಶುದ್ಧವಾಗುತ್ತೆ ಹೊರತು ಆ ದೇವಿಯನ್ನು ಮಾತ್ರ ತಲುಪೋದಕ್ಕೆ ಸಾಧ್ಯವಿಲ್ಲ. ಈ ಶರೀರ, ಮನಸ್ಸು ಮತ್ತು ಮಾತು ಜಡ ಆಗಿರೋದ್ರಿಂದ ಈ ಜಡದಿಂದ ಚೈತನ್ಯವನ್ನು ಪಡೆಯೋದಕ್ಕೆ ಸಾಧ್ಯವಾ? ಎಂದೆಂದಿಗೂ ಸಾಧ್ಯವಿಲ್ಲ. ಈ ಚೈತನ್ಯವೇ ಮನಸ್ಸು ಮತ್ತು ಇಂದ್ರಿಯಗಳನ್ನು ಬೆಳಗ್ತಾ ಇರೋದು. ಈ ಚೈತನ್ಯ ಒಂದು ವೇಳೆ ಶರೀರದಿಂದ ಹೊರಗಡೆ ಬಂದುಬಿಟ್ರೆ ಈ ಮನಸ್ಸು ಇಂದ್ರಿಯಗಳಿಗೆ ಏನೂ ಅಸ್ತಿತ್ವವೇ ಇಲ್ಲ. ಈ ಮನಸ್ಸು ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದು ಚೈತನ್ಯದಿಂದ. ಅದರಿಂದ ಈ ಜಡ ಆಗಿರ್ತಕ್ಕಂಥ ಮನಸ್ಸು ಇಂದ್ರಿಯಗಳಿಂದ ಆ ದೇವಿಯನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಚಿಚ್ಛಕ್ತಿಶ್ಚೇತನಾರೂಪ, ಅವಳು ಚಿತ್ ಅಂತಕ್ಕಂಥ ಶಕ್ತಿ ಸ್ವರೂಪಳು. ಚಿತ್ ಅಂದರೆ ಜ್ಞಾನ ಅಥವಾ ಚೈತನ್ಯ. ಅವಳ ರೂಪ ಯಾವುದು? ಚೇತನಾರೂಪ. ಅವಳು ಜಡ ಅಲ್ಲ. ಅದರಿಂದ ಅವಳು ಮೊಬೈಲ್ ಅಲ್ಲ, ಅವಳು ಬೆಡ್ಶೀಟ್ ಅಲ್ಲ, ಅವಳು ಗೋಡೆ ಅಲ್ಲ, ಕಲ್ಲು ಮಣ್ಣಲ್ಲ. ಈ ಎಲ್ಲ ಜಡದಲ್ಲಿ ಇರ್ತಕ್ಕಂಥ ಶಕ್ತಿ. ಆ ಶಕ್ತಿಯನ್ನು ಗುರುತಿಸೋದು ಯಾರು? ಚೈತನ್ಯ. ಚೈತನ್ಯದ ಸಂಪರ್ಕದಿಂದ ಮೊಬೈಲಿಗೆ ಶಕ್ತಿ ಬರುತ್ತೆ, ಚೈತನ್ಯದ ಸಂಪರ್ಕದಿಂದ ಮಣ್ಣಿಗೆ ಶಕ್ತಿ ಬರುತ್ತೆ, ಚೈತನ್ಯದ ಸಂಪರ್ಕದಿಂದ ಯಾವುದೇ ಒಂದು ಜಡಕ್ಕೆ ಶಕ್ತಿ ಬರುತ್ತೆ. ಹಾಗಾಗಿ ಚೈತನ್ಯವೇ ಆಗಿದ್ದಾಳೆ ಹೊರತು ಎಂದೆಂದಿಗೂ ದೇವಿ ಜಡ ಆಗೋದಕ್ಕೆ ಸಾಧ್ಯವಿಲ್ಲ. ಜಡಶಕ್ತಿ ಜಡಾತ್ಮಿಕ. ಹಾಗಾದರೆ ಜಡದಲ್ಲಿ ಶಕ್ತಿ ಇದೆಯಾ? ಖಂಡಿತ ಇದೆ. ಆ ಶಕ್ತಿಯನ್ನು ಹೊರ ತೆಗೆಯೋದು ಚೈತನ್ಯ. ಚೈತನ್ಯದ ಸಂಪರ್ಕಕ್ಕೆ ಬಂದರೆ ಮಾತ್ರ ಆ ಜಡದಲ್ಲಿರ್ತಕ್ಕಂಥ ಶಕ್ತಿ ಹೊರಗಡೆ ಬರುತ್ತೆ. ಆ ಶಕ್ತಿಗೆ ದೇವಿದೆ. ಅದರಿಂದ ಜಡಾತ್ಮಿಕ. ರಹಸ್ಯವಾಗಿ ಆ ಜಡದಲ್ಲೂ ಕೂಡ ಶಕ್ತಿ ಸ್ವರೂಪಳಾಗಿದ್ದಾಳೆ. ಆದರೆ ತಾನಾಗ್ತಾನೆ ಜಡ ಹೊರಗಡೆ ಬರೋದಿಲ್ಲ. ಚೈತನ್ಯದ ಸಂಪರ್ಕ ಇದ್ದರೆ ಮಾತ್ರ ಜಡದಲ್ಲಿರ್ತಕ್ಕಂಥ ಶಕ್ತಿ ಆಚೆಗೆ ಬರುತ್ತೆ. ಆದ್ದರಿಂದ ಅವಳು ಸದಾ ಚೈತನ್ಯ ಸ್ವರೂಪಳೇ ಆಗಿದ್ದಾಳೆ. ಗಾಯತ್ರಿ ನೋಡಿ, ಗಯನಾತ್ ತ್ರಾಯತೆ ಇತಿ ಗಾಯತ್ರಿ. ಗಯ ಅಂದರೆ ಪ್ರಾಣ. ಆ ಪ್ರಾಣವನ್ನು ನಿಗ್ರಹಿಸುವವಳು, ನಮ್ಮ ಪ್ರಾಣಶಕ್ತಿಯನ್ನು ನಿಗ್ರಹಿಸುವವಳು ಅಥವಾ ಪ್ರಾಣಶಕ್ತಿಯನ್ನು ಹೆಚ್ಚಿಸುವವಳು ಗಾಯತ್ರಿ. ಇನ್ನೊಂದರ್ಥ ಎಲ್ಲ ಪಾಪಗಳನ್ನು ಹೋಗಲಾಡಿಸ್ತಕ್ಕಂಥವಳು. ಗಾಯತ್ರಿ ಎನ್ನುವುದು ಛಂದಸ್ಸು. ಅದರಲ್ಲಿ 3 ಭಾಗಗಳಿವೆ. ಓಂ ಅನ್ನೋದು ಪ್ರಣವ, ಭೂರ್ಭುವಸ್ಸುವಃ, ಭೂಹು ಭುವಃ ಸುವಃ ಅನ್ನುವುದು ವ್ಯಾಹೃತಿ ಮಂತ್ರ. ಭೂಹು ಭುವಃ ಸುವಃ 3 ಅಕ್ಷರ ಇರತಕ್ಕಂಥ ವ್ಯಾಹೃತಿ ಮಂತ್ರ. ಇನ್ನು 24 ಅಕ್ಷರ ಇರತಕ್ಕಂಥ ಛಂದಸ್ಸು ಗಾಯತ್ರಿ ಛಂದಸ್ಸು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಅದರಲ್ಲಿ 3 ಪಾದಗಳಿವೆ. ತತ್ಸವಿತುರ್ವರೆಣ್ಯಂ ಒಂದು ಪಾದ, ಭರ್ಗೋ ದೇವಸ್ಯ ಧೀಮಹಿ ಎರಡನೇ ಪಾದ, ಧಿಯೋ ಯೋ ನಃ ಪ್ರಚೋದಯಾತ್ ಮೂರನೇ ಪಾದ. ಅಲ್ಲಿಗೆ ಓಂಕಾರ, ವ್ಯಾಹೃತಿ ಮಂತ್ರ ಮತ್ತು 24 ಅಕ್ಷರ ಇರತಕ್ಕಂಥ ಗಾಯತ್ರಿ, ಈ ಮೂರನ್ನೂ ಸೇರಿ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಇದು ಗಾಯತ್ರಿ ಛಂದಸ್ಸಲ್ಲಿರೋದ್ರಿಂದ ಇದಕ್ಕೆ ಗಾಯತ್ರಿ ಮಂತ್ರ ಅಂತಲೇ ಹೇಳ್ತಾರೆ. ಇದನ್ನು ಲೋಕಾರ್ಪಣೆ ಮಾಡಿದವರು ವಿಶ್ವಾಮಿತ್ರ ಮಹರ್ಷಿಗಳು. ಇದಕ್ಕೂ ಮೊದಲು ವಸಿಷ್ಠ ಮಹರ್ಷಿಗಳು, ಹಲವಾರು ಋಷಿ ಮುನಿಗಳು ಈ ಮಂತ್ರವನ್ನು ಹೇಳ್ತಾ ಇದ್ದರು, ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದರು. ಆದರೆ ವಿಶ್ವಾಮಿತ್ರ ಮಹರ್ಷಿಗಳು ಮಾಡಿದಷ್ಟು ತಪಸ್ಸು
ಇನ್ಯಾವ ಋಷಿಗಳು ಮಾಡಲಿಲ್ಲ. ಯಾಕೆ ಅವರು ಅಷ್ಟೊಂದು ತಪಸ್ಸು ಮಾಡಬೇಕಾಯಿತು ಅಂದರೆ, ಒಂದು ಸಾರಿ ಈ ಗಾಯತ್ರಿ ಜಪದ ಅನುಷ್ಠಾನದಿಂದ ಪೂರ್ಣ ಶಕ್ತಿಯನ್ನು ಪಡ್ಕೊಂಡ್ರು. ಆ ನಂತರ ಯಾವುದೋ ಅಚಾತುರ್ಯ ನಡೀತು, ಅವರ ಶಕ್ತಿ ಎಲ್ಲ ಹೊರಟೋಯ್ತು. ಮತ್ತೆ ತಪಸ್ಸು ಮಾಡಿ ಈ ಮಂತ್ರವನ್ನು ಮತ್ತೆ ಜಪ ಮಾಡಿದ್ರು, ಮತ್ತೆ ಶಕ್ತಿ ಪಡ್ಕೊಂಡ್ರು. ಎರಡನೇ ಸಾರಿಯೂ ಕೂಡ ಅವರ ಶಕ್ತಿ ಕುಗ್ಗಿತು. ಮೊದಲನೇ ಸಾರಿ ವಸಿಷ್ಠರ ಮಕ್ಕಳನ್ನೆಲ್ಲ ಕೊಂದರು, ಅವರ ಈ ತಪಸ್ಸು ಭಂಗವಾಯಿತು. ಎರಡನೇ ಸಾರಿ ತ್ರಿಶಂಕುಗೆ ಸ್ವರ್ಗ ಕೊಡಿಸ್ತೀನಿ ಅಂತ ಹೋದರು, ಆಗ ತಮ್ಮ ಶಕ್ತಿಯೆಲ್ಲ ಕಳ್ಕೊಂಡ್ರು. ಕೊನೆಗೆ ಮೂರನೇ ಬಾರಿ ಎಡ ಬಿಡದೆ ತಪಸ್ಸು ಮಾಡಿ ಗಾಯತ್ರಿ ಸಿದ್ಧಿಯನ್ನು ಮಾಡಿಕೊಂಡು ಮಹರ್ಷಿಗಳಾದರು. ಅದಕ್ಕಾಗಿ ಇಲ್ಲಿಯವರೆಗೂ ಕೂಡ, ಇನ್ನು ಮುಂದೆನೂ ಕೂಡ ವಿಶ್ವಾಮಿತ್ರ ಮಹರ್ಷಿಗಳ ಹೆಸರಲ್ಲೇ ಈ ಗಾಯತ್ರಿ ಮಂತ್ರ ಪ್ರಸಿದ್ಧವಾಗಿ ಇರುತ್ತೆ. ಯಾರು ಈ ಗಾಯತ್ರಿ ಜಪ ಮಾಡ್ತಾರೋ ಅವರು ಉನ್ನತವಾದ ಗುರಿಯನ್ನು ತಲುಪ್ತಾರೆ. ಮಧ್ಯದಲ್ಲಿ ಲೌಕಿಕವಾಗಿರ್ತಕ್ಕಂಥ ಯಶಸ್ಸನ್ನು ಕೂಡ ಗಳಿಸ್ತಾರೆ. ಭೋಗ ಮತ್ತು ಮೋಕ್ಷಕ್ಕೆ ಸುಲಭ ಸಾಧನೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದ ಬಗ್ಗೆ ನೋಡ್ತಾ ಇದ್ವಿ. ಗಾಯತ್ರಿ ಈ ಮಂತ್ರದಲ್ಲಿ 3 ಭಾಗಗಳಿವೆ. ಓಂಕಾರ, ವ್ಯಾಹೃತಿ ಮತ್ತು 24 ಅಕ್ಷರ ಇರತಕ್ಕಂಥ ಗಾಯತ್ರಿ ಛಂದಸ್ಸಿನಿಂದ ಕೂಡಿರ್ತಕ್ಕಂಥ ಋಗ್ವೇದ, ಯಜುರ್ವೇದ, ಸಾಮವೇದಕ್ಕೆ ಸೇರಿರ್ತಕ್ಕಂಥ ಮಂತ್ರಗಳು. ಓಂಕಾರ ಇದು 3 ಮಾತ್ರೆಗಳಿಂದ ಕೂಡಿದೆ. ಅಕಾರ, ಉಕಾರ ಮತ್ತು ಮಕಾರ. ಇದಕ್ಕೆ ಹಲವಾರು ವಿವರಣೆಗಳನ್ನು ಹಲವಾರು ವಿದ್ವಾಂಸರು ಕೊಟ್ಟಿದ್ದಾರೆ. ಅಕಾರ, ಉಕಾರ, ಮಕಾರಗಳು ಹಗಲು, ಮಧ್ಯಾಹ್ನ ಮತ್ತು ರಾತ್ರಿ. ಅಕಾರ, ಉಕಾರ, ಮಕಾರ ಅಂದರೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳು. ಸೃಷ್ಟಿ, ಸ್ಥಿತಿ, ಲಯ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಎಚ್ಚರಿಕೆ, ಸ್ವಪ್ನ ಮತ್ತು ಸುಷುಪ್ತ ಸ್ಥಿತಿಗಳು, ಅವಸ್ಥಾತ್ರಯಗಳು, ತಮೋ, ರಜೋ ಮತ್ತು ಸತ್ವ ಗುಣಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರರು, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಹೀಗೆ ಹಲವಾರು ಅರ್ಥಗಳನ್ನು ಅಕಾರ, ಉಕಾರ, ಮಕಾರಗಳಿಗೆ ಕೊಟ್ಟಿದ್ದಾರೆ. ಅಕಾರ, ಉಕಾರ, ಮಕಾರದ ನಂತರ ಬರ್ತಕ್ಕಂಥ ಆ ನಿಶ್ಶಬ್ದದ ಸ್ಥಿತಿಗೆ ಪರಬ್ರಹ್ಮ ಅಂತ ಹೇಳ್ತಾರೆ. ಅದನ್ನು ತುರಿಯ ಅಂತ ಕೂಡ ಆ ಸ್ಥಿತಿ ಹೇಳ್ತಾರೆ. ಇನ್ನು ಭೂರ್ಭುವಸ್ಸುವಹ, ಭೂಹು ಅಂದರೆ ಭೂಲೋಕ, ಭುವಃ ಅಂದರೆ ಅಂತರಿಕ್ಷ, ಸುವಹ ಅಂದರೆ ಸ್ವರ್ಗ. ಈ ವ್ಯಾಹೃತಿ ಬಗ್ಗೆ ತೈತ್ತಿರೀಯೋಪನಿಷತ್ತಲ್ಲಿ ಹೇಳಿದೆ. ಭೂರಿತಿವಾ ಅಯಲ್ಲೋಕಃ ಭುವ ಇತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ. ಆಮೇಲೆ ಭೂರಿತಿವಾ ಅಗ್ನಿಃ ಭುವ ಇತಿ ವಾಯುಃ ಸುವರಿತ್ಯಾದಿತ್ಯಃ. ಭೂರಿತಿವಾ ಋಚಃ ಭುವ ಇತಿ ಸಾಮಾನಿ ಸುವರಿತಿ ಯಜೂಗುಂಷಿ. 3 ವೇದಗಳು. ಭೂರಿತಿ ವೈ ಪ್ರಾಣಃ ಭುವ ಇತ್ಯಪಾನಃ ಸುವರಿತಿ ವ್ಯಾನಃ. ಪ್ರಾಣ, ಅಪಾನ ಮತ್ತು ವ್ಯಾನ ಶಕ್ತಿಗಳು ಅಂತ ಈ ವ್ಯಾಹೃತಿ ಮಂತ್ರಕ್ಕೆ ಹೇಳುತ್ತೆ. ಆಮೇಲೆ ಮಹಃ ಅನ್ನೋದು 4ನೇದು, ಅದು ಪ್ಯೂರ್ ಸೈಲೆನ್ಸ್, ಅದು ಬ್ರಹ್ಮ. ಹಾಗೆ ಈ 3 ಪಾದಗಳು ತತ್ಸವಿತುರ್ವರೆಣ್ಯಂ ಋಗ್ವೇದ, ಭರ್ಗೋ ದೇವಸ್ಯ ಧೀಮಹಿ ಯಜುರ್ವೇದ, ಧಿಯೋ ಯೋನಃ ಪ್ರಚೋದಯಾತ್ ಸಾಮವೇದದಿಂದ ತಗೊಂಡಿರ್ತಕ್ಕಂಥ ಮಂತ್ರಗಳು. ಈ 3 ವೇದವನ್ನು ದಾಟಿರ್ತಕ್ಕಂಥ ಆ ಆನಂದದ ಸ್ಥಿತಿಯೇ ಪರಬ್ರಹ್ಮ. ಹಾಗಾಗಿ ಓಂಕಾರದ ನಂತರ, ವ್ಯಾಹೃತಿ ಮಂತ್ರದ ನಂತರ ಮತ್ತು ಈ 3 ಪಾದಗಳ ಒಟ್ಟಾಗಿ ಉಚ್ಚಾರಣೆ ಮಾಡಿದ ನಂತರ ಉಂಟಾಗ್ತಕ್ಕಂಥ ಆನಂದದ ಸ್ಥಿತಿಗೆ ಪರಬ್ರಹ್ಮ ಸ್ಥಿತಿ ಅಂತ ಹೆಸರು. ಯಾರು ಈ ಮಂತ್ರವನ್ನು ನಿರಂತರ ಉಚ್ಚಾರಣೆ ಮಾಡ್ತಾರೋ ಅಂಥವರಿಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ.
ಇದಕ್ಕೆ ಬ್ರಹ್ಮಕರ್ಮ ಅಂತಲೇ ಹೆಸರು. ಈ ಮಂತ್ರಕ್ಕೆ ಬ್ರಹ್ಮ ಅಂತಲೇ ಹೆಸರು. ಉಪನಯನದ ಸಂದರ್ಭದಲ್ಲಿ ತಂದೆಯಾಗಿರ್ತಕ್ಕಂಥವನು ಮಗನಿಗೆ ಇದರ ಉಪದೇಶ ಮಾಡ್ತಾನೆ. ಅದಕ್ಕೆ ಬ್ರಹ್ಮೋಪದೇಶ ಅಂತ ಹೆಸರು. ಇದರ ಅರ್ಥ ಹೀಗಿದೆ, ತತ್ ಅಂದರೆ ಅದು ಅಂತ ಅರ್ಥ ಅಲ್ಲ. ತತ್ ಅಂದರೆ ಯಾವುದು? ಸವಿತುಹು ವರೇಣ್ಯಂ ಭರ್ಗಃ. ಸೂರ್ಯನಲ್ಲಿ ಅಧಿಷ್ಠಾನವಾಗಿರ್ತಕ್ಕಂಥ ಯಾವ ಒಂದು ಶಕ್ತಿ ಇದೆಯೋ, ಯಾಕೆಂದರೆ ನಾವು ಸೂರ್ಯನನ್ನು ನೋಡಿದ್ದೀವಿ ಎಲ್ಲರೂ. ಅಷ್ಟೆಲ್ಲ ಜಗತ್ತಿಗೆಲ್ಲ ಬೆಳಕು ಕೊಡ್ತಾ ಇದ್ದಾನೆ ಅಂದರೆ ಎಲ್ಲಿಂದ ಬರುತ್ತೆ ಅವನಿಗೆ ಶಕ್ತಿ? ಯಾವುದರಿಂದ ತನ್ನನ್ನು ತಾನು ಚಾರ್ಜ್ ಮಾಡ್ಕೊಳ್ತಾನೆ? ನಾವು ಒಂದು ಮೊಬೈಲಿಗೆ ಬ್ಯಾಟ್ರಿ ಹಾಕಿದ್ರೆ ಒಂದಿನದಲ್ಲಿ ಅದು ಚಾರ್ಜ್ ಹೊಟ್ಟೋಗುತ್ತೆ, ಮತ್ತೆ ಚಾರ್ಜ್ ಮಾಡಬೇಕು. ಆದರೆ ಸೂರ್ಯ ಅನಂತ ಶಕ್ತಿಯನ್ನು ಇಡೀ ಜಗತ್ತಿಗೆ ಕೊಡ್ತಾ ಇದ್ದಾನಲ್ಲ, ಅವನನ್ನು ಚಾರ್ಜ್ ಮಾಡ್ತಾ ಇರೋರು ಯಾರು ಅಂದರೆ ಸವಿತುಹು, ಆ ದೇವಿನೇ. ವರೇಣ್ಯಂ ಅತ್ಯಂತ ಶ್ರೇಷ್ಠ, ಹೌದಲ್ವಾ? ಯಾಕೆಂದರೆ ಅಷ್ಟು ಶಕ್ತಿ ನಾವಿನ್ನೆಲ್ಲೂ ನೋಡೇ ಇಲ್ಲ. ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ಇನ್ಯಾವುದಕ್ಕೂ ಹೋಲಿಕೆ ಇಲ್ಲ. ಭರ್ಗಃ ಅದು ಸ್ವಯಂ ಪ್ರಕಾಶವಾಗಿದೆ, ಅದು ಇನ್ಯಾರಿಂದಲೋ ಬಂದಿಲ್ಲ. ಸೂರ್ಯನ ಒಳಗಡೆ ಇರತಕ್ಕಂಥ ಶಕ್ತಿ ಸೂರ್ಯನನ್ನು ಬೆಳಗಿಸ್ತಾ ಇದೆ, ಸೂರ್ಯ ನಮಗೆಲ್ಲ ಬೆಳಕು ಕೊಡ್ತಾ ಇದ್ದಾನೆ. ಆದರೆ ಸೂರ್ಯನ ಒಳಗಡೆ ಇರತಕ್ಕಂಥ ಸವಿತೃ ಶಕ್ತಿಯನ್ನು ಬೆಳಗಿಸೋದಕ್ಕೆ ಇನ್ಯಾರೂ ಬೇಕಾಗಿಲ್ಲ, ಅದು ಸ್ವಯಂ ಪ್ರಕಾಶ. ದೇವಸ್ಯ ಧೀಮಹಿ, ದೇವಸ್ಯ ಎಲ್ಲವನ್ನೂ ಬೆಳಗ್ತಾ ಇರತಕ್ಕಂಥ ಅಂಥ ಸವಿತೃ ಶಕ್ತಿಯನ್ನು ಧೀಮಹಿ ಧ್ಯಾನಿಸುತ್ತೇವೆ. ಆ ಸೂರ್ಯನ ಒಳಗಡೆ ಇರತಕ್ಕಂಥ ಆತ್ಮನನ್ನು ನಾವು ಧ್ಯಾನ ಮಾಡ್ತೇವೆ. ಹಾಗಾದರೆ ಸೂರ್ಯನ ಒಳಗಡೆ ಇರತಕ್ಕಂಥ ಆತ್ಮ ಯಾವುದು ಅಂದರೆ ನನ್ನ ಹೃದಯದಲ್ಲಿರ್ತಕ್ಕಂಥ ಆತ್ಮನೇ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಸಯ ಏವಂ ವಿತ್. ಇದನ್ನು ತಿಳ್ಕೋಬೇಕು. ಇದನ್ನು ತಿಳ್ಕೊಂಡು ಅವನೇನು ಮಾಡಬೇಕು? ಅನ್ನಮಯಮಾತ್ಮಾನಮುಪಸಂಕ್ರಮ್ಯ, ಈ ದೇಹದ ಹೊರಭಾಗದಿಂದ ಒಳಗಡೆ ಹೋಗಬೇಕು. ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ, ಪ್ರಾಣವೇ ಬ್ರಹ್ಮ ಅಂತ ತಿಳ್ಕೋಬೇಕು. ನಂತರ ಕೆಲವು ದಿನ ಸಾಧನೆ ಮಾಡಿದ್ಮೇಲೆ ಇನ್ನೂ ಒಳಗಡೆ ಹೋದರೆ ಮನೋಮಯಮಾತ್ಮಾನಮುಪಸಂಕ್ರಮ್ಯ, ಮನಸ್ಸೇ ಬ್ರಹ್ಮ. ಅದರ ಒಳಗೂ ಹೋದರೆ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ, ಬುದ್ಧಿ, ವಿಶೇಷವಾದ ಜ್ಞಾನ ಅದರ ಪ್ರಾಪ್ತಿಯಾಗುತ್ತೆ. ಇನ್ನೂ ಒಳಗಡೆ ಹೋದರೆ ಆನಂದಮಯಮಾತ್ಮಾನಮುಪಸಂಕ್ರಮ್ಯ, ಪೂರ್ಣ ಆನಂದದ ಕಿರಣಗಳು ಗೋಚರವಾಗುತ್ತೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕದಾಚನೇತಿ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿಸಂವಿಶಂತಿ ಸೈಷಾ ಭಾರ್ಗವೀ ವಾರುಣೀ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತಾ. ಇದಕ್ಕೆ ತತ್ ಅಂತ ಹೆಸರು. ಪರಮೇ ವ್ಯೋಮನ್ ಪ್ರತಿಷ್ಠಿತಾ. ತತ್ ಅಂತ ಈ ಹೃದಯಾಕಾಶದಲ್ಲಿರ್ತಕ್ಕಂಥ ಆತ್ಮನಿಗೆ ಹೆಸರು. ಅದನ್ನು ಕಂಡುಕೋಬೇಕಾದ್ರೆ ಏನು ಮಾಡಬೇಕು? ಅನ್ನಮಯ ಕೋಶದಿಂದ, ಪ್ರಾಣಮಯ ಕೋಶದಿಂದ, ಮನೋಮಯ ಕೋಶದಿಂದ, ವಿಜ್ಞಾನಮಯ ಕೋಶದಿಂದ, ಆನಂದಮಯ ಕೋಶದಿಂದ ಒಳಗಡೆ ಹೋಗಿ ಆ ಆತ್ಮನನ್ನು ಕಾಣೋದೇ ಎಲ್ಲರ ಸಾಧನೆ. ಒಂದು ಸಾರಿ ಆ ಆನಂದದ ಅನುಭವ ಆದರೆ ಅವನು ಸದಾ ಆನಂದದಿಂದ ಇರಬಹುದು. ಇದನ್ನು ತಿಳಿಸ್ಕೊಡೋದಕ್ಕೋಸ್ಕರನೇ ಗಾಯತ್ರಿ ಮಂತ್ರ ಇರೋದು. ಅದು ಏನು ಮಾಡಬೇಕು? ಧಿಯೋ ಯೋ ನಃ ಪ್ರಚೋದಯಾತ್, ಧಿಯಃ ಯಃ ನಃ ಪ್ರಚೋದಯಾತ್, ನಮ್ಮೆಲ್ಲರ ಧೀಶಕ್ತಿಯನ್ನು, ಬುದ್ಧಿಶಕ್ತಿಗಳನ್ನು ಪ್ರಚೋದಿಸಲಿ. ಈ ಒಂದು ಆತ್ಮ ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ. ಎಷ್ಟು ಚೆನ್ನಾಗಿದೆ! ಈ ನಮ್ಮ ಹೃದಯದ ಒಳಗಡೆ ಇರತಕ್ಕಂಥ ಆತ್ಮನಿಗೇ ಗಾಯತ್ರಿ ಅಂತ ಹೇಳ್ತಾ ಇರೋದು. ಇನ್ನು ಮುಂದಿನ ನಾಮ ಈಗಾಗಲೇ ಹೇಳಿಬಿಟ್ಟಿದೆ, ವ್ಯಾಹೃತಿ. ವ್ಯಾಹೃತಿನೂ ಅವಳೆ. ಸಂಧ್ಯಾ. ಈ ಗಾಯತ್ರಿ ಮಂತ್ರವನ್ನು 3 ಸಂಧ್ಯಾಕಾಲಗಳಲ್ಲಿ ಜಪಿಸಬೇಕು. ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ ಮತ್ತು ಮಧ್ಯಾಹ್ನ. ಈ 3 ಕಾಲಗಳಲ್ಲಿ ನಾವು ಜಪಿಸಿದರೆ ನಮಗೆ ಬುದ್ಧಿಶಕ್ತಿ ಉಂಟಾಗುತ್ತದೆ. ಪ್ರಾತಃ
ಮಧ್ಯಾಹ್ನ ಮತ್ತು ಸಾಯಂ ಆ ಸಮಯದಲ್ಲಿ ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿಗೆ ಹೆಸರು ಸಂಧ್ಯಾ. ಆ ದೇವಿ ಸೂರ್ಯನಲ್ಲಿ ಜಾಗೃತಳಾಗಿರ್ತಾಳೆ. ಆ ಸಮಯದಲ್ಲಿ ನಾವು ಈ ಜಪವನ್ನು ಮಾಡಿದಾಗ ನಮಗೆ ವಿಶೇಷ ಪ್ರಯೋಜನ ಉಂಟಾಗುತ್ತದೆ. ಅಂದರೆ ವಿವೇಕ ಜಾಗೃತವಾಗುತ್ತದೆ. ಇನ್ನು ದ್ವಿಜವೃಂದ ನಿಷೇವಿತ. ದ್ವಿಜ ಅಂತಂದರೆ ಎರಡನೇ ಸಾರಿ ಹುಟ್ಟಿರೋದು. ದ್ವಿಹಿ ಜಾಯತೆ ಇತಿ ದ್ವಿಜಃ. ಹಲ್ಲುಗಳು 2 ಸರಿ ಹುಟ್ಟುತ್ತವೆ. ಪಕ್ಷಿಗಳು 2 ಸರಿ ಹುಟ್ಟುತ್ತವೆ. ಒಂದು ಸರಿ ಮೊಟ್ಟೆ ಇಡುತ್ತೆ ತಾಯಿ, ಆಮೇಲೆ ಮೊಟ್ಟೆಯಿಂದ ಮರಿ ಆಚೆಗೆ ಬರುತ್ತೆ. ಅದಕ್ಕೆ ಅವುಗಳಿಗೂ ದ್ವಿಜ ಅಂತ ಹೆಸರು. ಇನ್ನು ತ್ರಿವರ್ಣ ಪಂಗಡಕ್ಕೆ ಸೇರಿರ್ತಕ್ಕಂಥ ಬ್ರಾಹ್ಮಣ, ವೈಶ್ಯ ಮತ್ತು ಕ್ಷತ್ರಿಯರಿಗೆ ಉಪನಯನ ಆಗತ್ತೆ. ಆ ಉಪನಯನ ಆದ ನಂತರ ಅವರಿಗೆ ದ್ವಿಜತ್ವ ಪ್ರಾಪ್ತಿಯಾಗುತ್ತೆ. ಒಂದು ತಾಯಿಯ ಗರ್ಭದಿಂದ ಜನನ, ಮತ್ತೊಂದು ಆ ಗಾಯತ್ರಿ ಮಂತ್ರದಿಂದ ಉಂಟಾಗ್ತಕ್ಕಂಥ ಜನನ. ಅಲ್ಲಿಗೆ ಎಲ್ಲ ದ್ವಿಜ ವೃಂದ, ದ್ವಿಜ ಸಮೂಹದಲ್ಲಿ ಈ ದೇವಿ ಆರಾಧಿಸಲ್ಪಡ್ತಾಳೆ. ಅದಕ್ಕಾಗಿಯೇ ನಾವು ಗಾಯತ್ರಿ ಜಪ ಮತ್ತು ಮಹಾಯಜ್ಞವನ್ನು ಏರ್ಪಡಿಸಿ ಎಲ್ಲ ಬ್ರಹ್ಮಚಾರಿಗಳು ಬಂದು ಗಾಯತ್ರಿ ಜಪ ಮಾಡಲಿ, ಗಾಯತ್ರಿ ಯಜ್ಞ ಮಾಡಲಿ ಅನ್ನೋದು ಉದ್ದೇಶ. ಆಗ ಆ ದೇವಿ ಅತ್ಯಂತ ಸಂತೋಷಗೊಂಡು ನಮ್ಮೆಲ್ಲರಿಗೂ ಪ್ರೀತಿ, ಕರುಣೆ, ಆನಂದ, ಶಕ್ತಿ, ಜ್ಞಾನವನ್ನು ಕೊಡ್ತಾಳೆ. ನಮ್ಮ ಹೃದಯದಲ್ಲೇ ಅವಳು ಸದಾ ನೆಲೆಸಿರುವ ಅನುಭವ ನಮಗಾಗತ್ತೆ. ಕೊನೆಗೆ ಆ ದೇವಿಯನ್ನೇ ನಾವೆಲ್ಲರೂ ಹೋಗಿ ಸೇರ್ತೀವಿ. ಇದೇ ಮೋಕ್ಷ ಸ್ಥಿತಿ.